ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಕಾಂಪನ್ಸೇಷನ್ ಗ್ರೌಂಡ್. ಒಂದು ಏನು ಸಿ ಜಿ ಗ್ರೌಂಡ್ ಮೇಲೆ ಅನುಕಂಪ ಆಧಾರದ ಮೇಲೆ ಕೆಲಸ ಸಿಗುತ್ತೆ, ಅದಕ್ಕಿರುವ ನಿಯಮಗಳೇನು ತಿಳ್ಕೊಳ್ಳೋಣ ಬನ್ನಿ. ಶೀರ್ಷಿಕೆ ಏನಿದೆ ಅಂದರೆ, ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳು 2020-21 ಎಂದು ಕರೆಯತಕ್ಕದ್ದು. ಇದು ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. ಯಾವ ದಿನಾಂಕದಿಂದ ಪ್ರಕಟ ಆಗಿದೆ ಅಂದರೆ 9/4/2021 ಪ್ರಕಟ ಆಗಿದೆ. ನಿಯಮ 2ರ ತಿದ್ದುಪಡಿ. ಏನು ತಿದ್ದುಪಡಿಗಳಿವೆ? ಕರ್ನಾಟಕ ನಾಗರಿಕ ಸೇವಾ ಅನುಕಂಪ ಆಧಾರದ ಮೇಲೆ ನೇಮಕಾತಿ ನಿಯಮಗಳು 1996. ಇದರಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. 2ನೇ ನಿಯಮದಲ್ಲಿನ 1ನೇ ಉಪನಿಯಮದಲ್ಲಿ ಖಂಡ ಬದಲಾಗಿ ಮುಂದಿನ ಸಾಲನ್ನು ಪ್ರಸ್ತಾಪಿಸತಕ್ಕದ್ದು ಎಂದರೆ, ಮೃತ ಸರ್ಕಾರಿ ನೌಕರನ ಅವಲಂಬಿತ ಎಂದರೆ ಮೃತ ಸರ್ಕಾರಿ ನೌಕರನೊಂದಿಗೆ ವಾಸವಾಗಿದ್ದ ಮತ್ತು ಆತನೊಂದಿಗೆ ಅವಲಂಬಿತರಾಗಿದ್ದ ಮತ್ತು 4ನೇ ನಿಯಮ 1ನೇ ಉಪನಿಯಮದಲ್ಲಿ ವಿವರಣೆಗಳಲ್ಲಿ ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸಿದ ಆತನ ಕುಟುಂಬ ಸದಸ್ಯರು. ಅಂದರೆ ಏನೇನು ಷರತ್ತುಗಳಿದೆ ನೋಡೋಣ ಬನ್ನಿ. ಬಿ ಖಂಡದ ಬದಲಾಗಿ ಮುಂದಿನನ್ನು ಪ್ರಸ್ತಾಪಿಸಿದರೆ, ಮೃತ ಪುರುಷ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಏನಾದರೂ ಮೃತನು ಮೇಲ್ ಅದು ಪುರುಷನಾಗಿದ್ದರೆ ಆತನ ಮೇಲೆ ಅವಲಂಬಿತರಾಗಿದ್ದ ಮತ್ತು ಆತನೊಂದಿಗೆ ವಾಸವಾಗಿದ್ದ ಆತನ ವಿಧವಾ ಪತ್ನಿ, ಮಗ ಮತ್ತು ಮಗಳು, ಅವಿವಾಹಿತೆ, ವಿವಾಹಿತೆ, ವಿಚ್ಛೇದಿತೆ, ವಿಧವೆ. ಮಗ ಮತ್ತು ಮಗಳು ಯಾರಿಗಾದರೂ ಆಗ್ಬೋದು. ಅವಿವಾಹಿತ ಮಗ, ವಿವಾಹಿತೆ ಮಗಳು, ವಿಚ್ಛೇದಿತೆ ಮಗಳು, ವಿಧವೆ ಮಗಳು, ಇಷ್ಟು ಅಲ್ಲಿರೋದು. ಮೃತ ಮಹಿಳಾ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಆಕೆಯ ಮೇಲೆ ಅವಲಂಬಿತರಾದ ಮತ್ತು ಆಕೆಯೊಂದಿಗೆ ವಾಸವಾಗಿದ್ದ ಆಕೆಯ ಮಗ, ಮಗಳು, ಅವಿವಾಹಿತ, ವಿವಾಹಿತೆ, ವಿಚ್ಛೇದಿತ, ವಿಧವೆ ಮತ್ತು ವಿದುರಪತಿ. ಮೃತ ಪುರುಷ ಅವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಆತನ ಮೇಲೆ ಅವಲಂಬಿತರಾದ ಮತ್ತು ಆತನೊಂದಿಗೆ ವಾಸವಾಗಿದ್ದ ಆತನ ಸೋದರ ಅಥವಾ ಸಹೋದರಿ. ಮೃತ ಮಹಿಳಾ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಆಕೆಯ ಮೇಲೆ ಅವಲಂಬಿತರಾಗಿದ್ದ ಮತ್ತು ಆಕೆಯೊಂದಿಗೆ ವಾಸವಾಗಿದ್ದ ಆಕೆಯ ಸೋದರ ಅಥವಾ ಸಹೋದರಿ. ಮದುವೆ ಆಗಿದ್ದರೆ ಮಗ, ಮಕ್ಕಳು, ಹೆಂಡತಿ ಇಬ್ರಿಗೂ, ಪುರುಷ ಮತ್ತು ಮಹಿಳೆಗೆ. ಮದುವೆ ಆಗದೇ ಇದ್ದರೆ ಸೋದರ ಅಥವಾ ಸೋದರಿ. ಮೃತ ವಿವಾಹಿತ ಸರ್ಕಾರಿ ನೌಕರಳ ಪತಿ ಈಗಾಗಲೇ ನಿಧನರಾಗಿದ್ದು ಮತ್ತು ಆಕೆಯ ಅಪ್ರಾಪ್ತ ವಯಸ್ಕರ ಮಕ್ಕಳಿದ್ದಾಗ ಸಂಬಂಧಿತ ಕಾನೂನು ಒಪ್ಪಂದಗಳನ್ವಯ ಅವರೊಂದಿಗೆ ವಾಸಿಸುವ, ಅವರನ್ನು ಪೋಷಿಸುವ ಪ್ರಮಾಣೀಕೃತ ಪೋಷಕರು ಅಂದರೆ ಗಾರ್ಡಿಯನ್ಸ್ಗೂ ಕೂಡ ಆಪ್ಷನ್ ಇದೆ. ಏನಾದರೂ ಈಗ ಆಲ್ರೆಡಿ ಒಬ್ಬ ಸರ್ಕಾರಿ ನೌಕರ ಇರ್ತಾನೆ ಅಥವಾ ನೌಕರಗಳಿರ್ತಾರೆ, ಆಕೆ ಸ್ಪೌಸ್ ಗಂಡ ಅಥವಾ ಹೆಂಡತಿ ಆಲ್ರೆಡಿ ಎಕ್ಸ್ಪೈರ್ ಆಗಿರ್ತಾರೆ, ಅವ್ರಿಗೆ ಮೈನರ್ಗಳಿರ್ತಾರೆ, ಅದಕ್ಕೆ ಲೀಗಲ್ ಗಾರ್ಡಿಯನ್ ಅಂತ ಏನಾರು ಇರ್ತಾರೆ, ಅವರಿಗೆ ಆಪ್ಷನ್ ಕೂಡ ಇದೆ. ನಿಯಮ 3ರ ತಿದ್ದುಪಡಿ. ಸದರ ನಿಯಮ 3ರಲ್ಲಿ 2ನೇ ಉಪನಿಯಮದಲ್ಲಿ 1ನೇ ಖಂಡದ ಬದಲಾಗಿ ಈ ಮುಂದಿನ ಪ್ರಸ್ತಾಪಿಸತಕ್ಕದ್ದು ಎಂದರೆ, ಮೃತ ಪುರುಷ ವಿವಾಹಿತ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಆತನಿಗೆ ಅವಲಂಬಿತರಾದ ಮತ್ತು ಆತನೊಂದಿಗೆ ವಾಸವಾಗಿದ್ದ ವಿಧವಾ ಪತ್ನಿ ಮತ್ತು ಮೃತನ ವಿಧವಾ ಪತ್ನಿಯ ನೇಮಕಾತಿ ಅರ್ಹಳಿಲ್ಲದಲ್ಲಿ ಅಂದರೆ ಅವಳ ಅರ್ಹತೆ ಇಲ್ಲದೇ ಇದ್ದರೆ ಅಥವಾ ಸಮುಚಿತ ಕಾರಣಕ್ಕಾಗಿ ಅವಳ ನೇಮಕಾತಿಯನ್ನು ಒಪ್ಪದಿದ್ದಲ್ಲಿ ಮೃತ ಸರ್ಕಾರಿ ನೌಕರನ ವಿಧವಾ ಪತ್ನಿಯ ಆಯ್ಕೆ ಮಾಡಿದ ಆತನ ಮಗ ಅಥವಾ ಮಗಳು. ಅಂದರೆ ಆಲ್ರೆಡಿ ಒಬ್ಬ ನೌಕರ ಇರ್ತಾನೆ, ಅವನು ಎಕ್ಸ್ಪೈರ್ ಆಗೋಗ್ತಾನೆ, ಅವನು ಸತ್ತಂಥ ಸಂದರ್ಭದಲ್ಲಿ ಆತನ ಪತ್ನಿ ಫಸ್ಟು ಅವಳಿಗೆ ಪ್ರಿಫರೆನ್ಸ್ ಇರೋದು ಕೆಲಸಕ್ಕೆ. ಅವಳು ನನಗೆ ಬೇಡ ಅಥವಾ ನನಗಾರ ಅದು ಇಲ್ಲ, ಏನೋ ಕ್ವಾಲಿಫಿಕೇಷನ್ ಇರೋಲ್ಲ, ಆ ಸಂದರ್ಭದಲ್ಲಿ ಅವಳು ಯಾರನ್ನು ಹೇಳ್ತಾಳೆ, ಮಗ ಅಥವಾ ಮಗಳು, ಅದೇ ಫೈನಲ್ಲು. ತಾಯಿ ಸೈನು ಇಂಪಾರ್ಟೆಂಟ್ ಆಗುತ್ತೆ. ಮೃತ ಸರ್ಕಾರಿ ನೌಕರನ ಪತ್ನಿಯು ಆತನಿಗೂ ಮೊದಲೇ ಮೃತಪಟ್ಟಿದ್ದಲ್ಲಿ ಮಕ್ಕಳ ವಯಸ್ಸುಗುಣವಾಗಿ ಆದ್ಯತೆಯನ್ನು ನೀಡತಕ್ಕದ್ದು. ಅಂದರೆ ಈಗ ಒಬ್ಬ ಸರ್ಕಾರಿ ನೌಕರ ಸಾಗುತ್ತಾನೆ, ಅವನ ಹೆಂಡ್ತಿನೂ ಇರೋದಿಲ್ಲ, ಆಗ ಇಬ್ಬರು ಮಕ್ಕಳಿರ್ತಾರೆ ಅಂದ್ಕೊಳ್ಳಿ, ಅವರಲ್ಲಿ ಯಾರು ಜಾಸ್ತಿ ವಯಸ್ಸಾಗಿರುತ್ತೆ, ಯಾರಿಗೆ ಅರ್ಹತೆ ಇರುತ್ತೆ ಅಲ್ಲಿ ಅವರಿಗೆ ಕೊಡೋಂಥಕ್ಕದ್ದು ಅಂತ ಹೇಳೋದು. 2ನೇ ಎ ಖಂಡ ಬದಲಾಗಿ ಈ ಮುಂದಿನ ಪ್ರಸ್ತಾಪಿಸತಕ್ಕದ್ದು ಎಂದರೆ, ಮೃತ ಪುರುಷ ಅವಿವಾಹಿತ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಆತನಿಗೆ ಅವಲಂಬಿತರಾಗಿದ್ದ ಮತ್ತು ಆತನೊಂದಿಗೆ ವಾಸವಾಗಿದ್ದ ಆತನ ತಂದೆ ಅಥವಾ ತಾಯಿಯ ಆಯ್ಕೆ ಮಾಡಿದ ಅಥವಾ ಅವರ ಆಯ್ಕೆಯಲ್ಲಿ ಭಿನ್ನಾಭಿಪ್ರಾಯವಿದ್ದಲ್ಲಿ ಆಕೆಯ ತಾಯಿಯು ಆಯ್ಕೆ ಮಾಡಿದ ಸೋದರ ಅಥವಾ ಸಹೋದರಿ. ಅಂದರೆ ಈಗ ಒಂದು ಸಿನಾರಿಯೋ ತಗೊಳ್ಳಿ. ಯಾವ ಥರ ಅಂದರೆ, ಒಂದು 40 ವರ್ಷದ ಇರ್ತಾನೆ, ಅವಿವಾಹಿತ, ಅವನಿಗಿನ್ನೂ ಮದುವೆ ಆಗಿರೋದಿಲ್ಲ, 30-40 ವರ್ಷ ಏಜವನೊಬ್ಬ ಇರ್ತಾನೆ. ಅವನಿಗೆ ಇಬ್ಬರು ಒಂದು ತಮ್ಮ ಅಥವಾ ತಂಗಿ ಇರ್ತಾರೆ. ಆ ಸಂದರ್ಭದಲ್ಲಿ ಏನು ತಂದೆ ತಾಯಿ ಯಾರನ್ನು ಗುರುತಿಸ್ತಾರೆ ಅವ್ರಿಗೆ ಕೊಡಬೇಕು, ಅಥವಾ ತಾಯಿ ಯಾವ್ದು ಹೇಳ್ತಾರೆ ಅದೇ ಫೈನಲ್ಲು. ತಂದೆ ತಾಯಿ ಇಬ್ಬರು ಒಬ್ಬೊಬ್ರು ಹೇಳ್ಬೋದು, ಬಟ್ ತಾಯಿ ಏನು ಹೇಳ್ತಾರೆ ಅದು ಫೈನಲ್ಲು ಈ ರೂಲ್ಸ್ ಪ್ರಕಾರ.
ಮೃತ ಸರ್ಕಾರಿ ನೌಕರನ ತಂದೆ ತಾಯಿ ಆತನಿಗೂ ಮೊದಲೇ ಮೃತಪಟ್ಟಿದ್ದಲ್ಲಿ ಸೋದರ ಸಹೋದರ ವಯಸ್ಸುಗುಣವಾಗಿ ಆದ್ಯತೆಯನ್ನು ನೀಡತಕ್ಕದ್ದು. ಅಂದರೆ ಈಗ ತಂದೆ ತಾಯಿನೂ ಕೂಡ ಇರೋದಿಲ್ಲ, ಇವನು ಅವಿವಾಹಿತ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಅವನ ತಮ್ಮ ಅಥವಾ ತಂಗಿಗೆ ವಯಸ್ಸುಗುಣವಾಗಿ ಯಾರು ಜಾಸ್ತಿ ಏಜ್ ಆಗಿರ್ತದೆ ಅವರಿಗೆ ಪ್ರಿಫರೆನ್ಸ್ ಮೊದಲು. 3(2) ಕಂಡ ಬದಲಾಗಿ ಮುಂದಿನ ಪ್ರಸ್ತಾಪಿಸತಕ್ಕದ್ದು ಎಂದರೆ, ಮೃತ ಮಹಿಳಾ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಆಕೆಗೆ ಅವಲಂಬಿತರಾಗಿದ್ದ ಮತ್ತು ಆಕೆಯೊಂದಿಗೆ ವಾಸವಾಗಿದ್ದ ಮೃತ ಸರ್ಕಾರಿ ನೌಕರ ವಿದುರಪತಿಯೇ ಆಯ್ಕೆ ಮಾಡಿದ ಮಗ ಅಥವಾ ಮಗಳು ಅರ್ಹರಾಗಿದ್ದಲ್ಲಿ ಅಥವಾ ಯಾವುದೇ ಸಮುಚಿತ ಕಾರಣಕ್ಕಾಗಿ ನೇಮಕಾತಿ ಒಪ್ಪಿದ್ದಲ್ಲಿ ಆಕೆ ವಿದುರಪತಿ. ಅಂದರೆ ಈಗ ಒಂದು ಮಹಿಳೆ ಸತ್ತೋಗ್ತಾಳೆ, ಆಗ ಪ್ರಿಫರೆನ್ಸು ಮಕ್ಕಳಿಗೆ ಕೊಡ್ತಾರೆ. ಫಸ್ಟ್ ತಂದೆ ಯಾವುದು ಹೇಳ್ತಾರೆ ಅವರಿಗೆ ಪ್ರಿಫರೆನ್ಸ್. ಅವರಿಬ್ಬರು ಮಕ್ಕಳು ನಮ್ಗೆ ಬೇಡ ಅಂತ ಸಂದರ್ಭದಲ್ಲಿ ವಿದುರಪತಿಗೆ ಹೋಗುತ್ತೆ. ಮೃತ ಸರ್ಕಾರಿ ನೌಕರಳ ಪತಿಯು ಆಕೆಗೂ ಮೊದಲೇ ಮೃತಪಟ್ಟಿದ್ದಲ್ಲಿ ಮಕ್ಕಳ ವಯಸ್ಸುಗುಣವಾಗಿ ಆದ್ಯತೆಯನ್ನು ನೀಡತಕ್ಕದ್ದು. ಅದೇನು ಹಿಂದೆ ಹೇಳಿದ ಬರ. ಈಗ ಆಲ್ರೆಡಿ ತಂದೆ ತಾಯಿ ಇಲ್ದಿದ್ರೆ ಏನಾಗುತ್ತೆ, ತಮ್ಮ ತಂಗಿಗೆ ಹೋಗುತ್ತೆ. ಅದೇ ಥರದಲ್ಲಿ ಈಗ ಆಲ್ರೆಡಿ ಪತಿನೂ ಸತ್ತೋಗಿರ್ತಾನೆ, ಸರ್ಕಾರಿ ಮಹಿಳಾ ನೌಕರಿನ ಸತ್ತೋದಾಗ ಅವರ ಮಕ್ಕಳಿಗೆ ವಯಸ್ಸುಗುಣವಾಗಿ ಪ್ರಿಫರೆನ್ಸ್ನ ನೀಡೋಕ್ಕಾಗುತ್ತೆ. 4(2) ಖಂಡದ ಬದಲಾಗಿ ಮುಂದಿನ ಪ್ರಸ್ತಾಪಿಸತಕ್ಕದ್ದೆಂದರೆ, ಮೃತ ಮಹಿಳಾ ಅವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಆಕೆಗೆ ಅವಲಂಬಿತರಾಗಿದ್ದ ಮತ್ತು ಆಕೆಯೊಂದಿಗೆ ವಾಸವಾಗಿದೆ ಆಕೆಯ ತಂದೆ ಅಥವಾ ತಾಯಿಯು ಆಯ್ಕೆ ಮಾಡಿದ ಅಥವಾ ಅವರ ಆಯ್ಕೆಯಲ್ಲಿ ಭಿನ್ನಾಭಿಪ್ರಾಯವಿದ್ದಲ್ಲಿ ಆಕೆಯ ತಾಯಿಯು ಆಯ್ಕೆ ಮಾಡಿದ ಸೋದರ ಅಥವಾ ಸಹೋದರಿ. ಅಂದರೆ ಸೇಮ್ ಈಗ ಆಲ್ರೆಡಿ ಹೇಳಿದಂತೆ ಪ್ರಿಫರೆನ್ಸು ತಂದೆ ತಾಯಿಗೆ ಹೋದಾಗ ತಾಯಿದೆ ಫೈನಲ್ ಸ್ಟೇಟ್ಮೆಂಟು. ತಾಯಿ ಯಾವನ್ನ ಗುರುತಿಸ್ತಾಳೆ ಅವರಿಗೆ ನೌಕರಿನ ನೀಡಬೇಕಾಗುತ್ತೆ. ಮೃತ ಸರ್ಕಾರಿ ನೌಕರಳ ತಂದೆ ತಾಯಿ ಆಕೆಗೂ ಮೊದಲೇ ಮೃತಪಟ್ಟಿದ್ದರೆ ಸೋದರ ಸಹೋದರ ವಯಸ್ಸುಗಳಾಗಿ ಆದ್ಯತೆಯನ್ನು ನೀಡತಕ್ಕದ್ದು. ಈಗಾಗಲೇ ಪುರುಷರಿಗೆ ಏನು ಹೇಳಿದ್ರು ಅದೇ ಕೂಡ ಇಲ್ಗೊಪ್ಪಲೆ ಆಗುತ್ತೆ. ಖಂಡದ ತರುವಾಯ 5(2) ಖಂಡದ ತರುವಾಯ ಈ ಮುಂದಿನ ಖಂಡವನ್ನು ಸೇರಿಸತಕ್ಕದ್ದು. ಮೃತ ವಿವಾಹಿತ ಸರ್ಕಾರಿ ನೌಕರಳ ಪತಿ ಈಗಾಗಲೇ ಮೃತಪಟ್ಟಿದ್ದು ಮತ್ತು ಅವರಿಗೆ ಅಪ್ರಾಪ್ತ ವಯಸ್ಕ ಮಕ್ಕಳಿದ್ದ ಸಂದರ್ಭದಲ್ಲಿ ಸಂಬಂಧಿತ ಕಾನೂನಿನ ಉಪಬಂಧಗಳನ್ವಯ ಆ ಮಕ್ಕಳೊಂದಿಗೆ ವಾಸಿಸುವ ಅವರನ್ನು ಪೋಷಿಸುವ ಪ್ರಮಾಣೀಕೃತ ಪೋಷಕರು, ಅಂದರೆ ಲೀಗಲ್ ಗಾರ್ಡಿಯನ್ಸ್ ಇರ್ತಾರಲ್ಲ. ಈಗ ಸೀನಿಯರ್ ಏನು ಅಂದರೆ ಆಲ್ರೆಡಿ 80 ಸಾವಿರ ಇರ್ತಾಳೆ ಸರ್ಕಾರಿ ನೌಕರನಿಗೆ, ಈಗ ಅವನು ಕೂಡ ಸತ್ತೋಗ್ತಾನೆ. ಆದರೆ ಅವ್ರಿಗೆ ಈ ಮಕ್ಕಳಿರ್ತಾರೆ ಅವರಿಬ್ಬರು ಕೂಡ ಒಂದು 10 ವರ್ಷ ಒಂದು 8 ವರ್ಷ ಹಿಂಗಿರುತ್ತೆ ಸಿನಾರಿಯೋ. ಆಗ ಲೀಗಲ್ ಗಾರ್ಡಿಯನ್ ಯಾರಿರ್ತಾರೆ ಅವ್ರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಹೋಗುತ್ತೆ. ಇದು ಈ ನಿಯಮ ಹೇಳುವಂಥದ್ದು. 4 ನಿಯಮ 3A ರದ್ದುಗೊಳಿಸುವಿಕೆ. ಸದರಿ ನಿಯಮಗಳನ್ನು 3A ರದ್ದುಗೊಳಿಸಲಾಗಿದೆ. ನಿಯಮ 4ರ ತಿದ್ದುಪಡಿ. 1ನೇ ಉಪನಿಯಮದಲ್ಲಿ ವಿವರಣೆಯ ತರುವಾಯ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದೆಂದರೆ, ಪರಂತು 1ನೇ ಉಪನಿಯಮದಲ್ಲಿ ಏನೇ ಇದ್ದರೂ ಅದು ಗ್ರೂಪ್ ಸಿ ಮತ್ತು ಡಿಗೆ ಸೇರಿದ ಸರ್ಕಾರಿ ನೌಕರಿಗೆ ಅನ್ವಯಿಸತಕ್ಕದ್ದಲ್ಲ. 2ನೇ ಉಪನಿಯಮ ತರುವಾಯ ಈ ಮುಂದಿನ ಪರಂತುವನ್ನು ಅಂದರೆ ಪರಂತು ಈ ನಿಯಮಗಳ ಅಡಿಯಲ್ಲಿ ನೇಮಕಾತಿಯನ್ನು ಕೋರುವ ಮೃತ ಸರ್ಕಾರಿ ನೌಕರಳ ಅಥವಾ ವಿಧವಾ ಪತ್ನಿ ಅಥವಾ ವಿದುರಪತಿಗೆ ಈ ಮೇಲೆ ನಿರ್ದಿಷ್ಟಪಡಿಸಿರುವ ವಯೋಮಿತಿಯನ್ನು ಅನ್ವಯಿಸತಕ್ಕದ್ದಲ್ಲ. ಈ ಅವಲಂಬಿತರ ವಯೋಮಿತಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ 55 ವರ್ಷಗಳನ್ನು ಮೀರತಕ್ಕದ್ದಲ್ಲ. ಅಂದರೆ ಎಷ್ಟು ವಯಸ್ಸಾಗಿರಬೇಕು ಅನ್ನೋದು ಇದು ಹೇಳುತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದು 55 ವರ್ಷ, 55 ಇಯರ್ಸ್ ಅಷ್ಟು ಮಾತ್ರ ಅವ್ರ ಏಜ್ ಆಗಿರಬೇಕು. 6 ನಿಯಮ 5ರ ಪ್ರತ್ಯಾಯೋಜನೆ. ಸದರಿ ನಿಯಮ 5ರ ಬದಲಾಗಿ ಈ ಮುಂದಿನ ಪ್ರತ್ಯಾಯೋಜನೆ ಎಂದರೆ ನೇಮಕಾತಿಗಾಗಿ ಅರ್ಜಿ. ಈ ನಿಯಮಗಳ ಮೇರೆಗೆ ನೇಮಕಾತಿಯನ್ನು ಕೋರುವ ಪ್ರತಿಯೊಬ್ಬ ಮೃತ ಸರ್ಕಾರಿ ಅವಲಂಬಿತರನ್ನು ಸರ್ಕಾರಿ ನೌಕರಳು ಮರಣ ಹೊಂದಿದ ದಿನಾಂಕದಂದು 1 ವರ್ಷದ ಒಳಗೆ ಕಾಲಕಾಲಕ್ಕೆ ಸರ್ಕಾರವು ಅಧಿಸೂಚಿಸಬಹುದಂಥ ನಮೂನೆಯಲ್ಲಿ ಮೃತ ಸರ್ಕಾರಿ ನೌಕರಳು ಕಾರ್ಯನಿರ್ವಹಿಸುತ್ತಿದ್ದ ಇಲಾಖಾ ಮುಖ್ಯಸ್ಥರಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅಂದರೆ ಏನಾದ್ರು ಎಕ್ಸ್ಪೈರ್ ಆದರೆ 1 ವರ್ಷದೊಳಗಡೆ ನನಗೆ ಅನುಕಂಪದ ಆಧಾರದ ಮೇಲೆ ನೌಕರಿಯನ್ನು ಕೊಡಿ ಅಂತ ಒಂದು ಅರ್ಜಿಯನ್ನು ಹಾಕಬೇಕು. ಕಾಲಕಾಲಕ್ಕೆ ರೂಲ್ಸ್ ಏನು ಚಿಂದರೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಪರಂತು ಅಪ್ರಾಪ್ತ ವಯಸ್ಕರಾದ ಸಂದರ್ಭದಲ್ಲಿ ಸರ್ಕಾರಿ ನೌಕರಳು ಮರಣ ಹೊಂದಿದ ದಿನಾಂಕದಿಂದ 2 ವರ್ಷಗಳ ಒಳಗೆ 18 ವರ್ಷಗಳನ್ನು ಪೂರೈಸತಕ್ಕದ್ದು ಮತ್ತು ತದನಂತರ 2 ವರ್ಷಗಳೊಳಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಈಗ 16 ವರ್ಷ ಆಗಿರುತ್ತೆ ಒಬ್ಬ ಸರ್ಕಾರಿ ನೌಕರ ಮಗನಿಗೆ. ಆ ಸೀನಿಯರ್ ಏನಾಗುತ್ತೆ ಅಂದರೆ 4 ವರ್ಷ ಟೈಮ್ ಸಿಗುತ್ತೆ. ಅಂದರೆ 20 ವರ್ಷದವರೆಗೂ ಅವನಿಗೆ ಅಟ್ಲೀಸ್ಟ್ ಒಂದು PUC ಮಾಡಲಿ, ಏನೇನಾದ್ರು ಒಂದು ಸಣ್ಣ ಪುಟ್ಟ ಡಿಗ್ರಿದಾರು ಕಂಪ್ಲೀಟ್ ಆಗಲಿ ಅನ್ನೋದು. ಬಟ್ ಡಿಗ್ರಿ ಕಂಪ್ಲೀಟ್ ಆಗಿ 21-22 ಬೇಕಾಗುತ್ತೆ. ಆ ನಿಯಮದಲ್ಲಿ ನೋಡಿಕೊಂಡು ಅವರು ನೌಕರಿನ ಪಡ್ಕೋಬೋದು. 7 ನಿಯಮ 6ರ ತಿದ್ದುಪಡಿ. ಸದರಿ ನಿಯಮ 6ರಲ್ಲಿ ಉಪನಿಯಮ 6ರ ತರುವಾಯ ಈ ಮುಂದಿನನ್ನು ಸೇರಿಸತಕ್ಕದೇನೆಂದರೆ, ಈ ನಿಯಮಗಳಲ್ಲಿ ನೇಮಕಾತಿ ಅರ್ಜಿಯನ್ನು ಸಲ್ಲಿಸಿದ ದಿನಾಂಕವನ್ನು ಚಾಲ್ತಿಯಲ್ಲಿರುವ ಉಪಬಂಧಗಳಿಗನುಸಾರ ಮಾಡತಕ್ಕದ್ದು. ಅಂದರೆ ಏನು ಆ ಟೈಮಲ್ಲಿ ಚೇಂಜಸ್ ಇದ್ದರೆ ಅದನ್ನು ಮಾಡತಕ್ಕದ್ದು ಅಂತೇಳಿ ಇದನ್ನು ಮಾಡ್ತಿದ್ದಾರೆ.
ಇದೇ ಥರ ಮತ್ತೊಂದು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.